ಹಾಯ್ ಗಾಯ್ಸ್, ಬನ್ನಿ ಇವತ್ತು ನೋಡಿ ಈ ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ಸ್ಯಾರಿ. ಈ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ, ಮಿಷಿನ್ ವರ್ಕ್ ಬಂದಿದೆ. ಈ ಮಷಿನ್ ವರ್ಕ್ನ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ನೋಡಿ ಗೈಸ್. ನೆಕ್ ಬಂದು 7 ಇದೆ ಗೈಸ್. 7 ಇದ್ದಾಗ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗಾಗಿ ನೋಡಿ ಎಂಬ್ರಾಯ್ಡಿಂಗ್ನ ನಾನು ಯಾವ ಥರ ಇಟ್ಕೊತಾ ಇದ್ದೀನೋ ಇದೇ ಥರ ಇಟ್ಕೊಂಡು 1 ಇಂಚು ಅಥವಾ 1/4 ಇಂಚಿಗೆ ನಾವು ಈ ಥರ ಸ್ಟಿಚ್ ಹಾಕ್ಕೊಬೇಕು. 5 ಇಂಚುವರೆಗೂ ನೋಡಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಇದೇ ಥರನೇ ನಾವು ಸ್ಟಿಚ್ ಮಾಡಿಕೊಂಡಾಗ ನಮಗೆ ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗಲ್ಲ ಗೈಸ್. ನೋಡಿ ಈಗ ನಾನು ಸ್ಟಿಚ್ ಮಾಡಿದ್ದೀನಿ. ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಂಡಿಲ್ಲ ಗೈಸ್. ನಾನು ಇದನ್ನು ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿದ್ದೀನಿ. ಲೈನಿಂಗ್ ಪೀಸ್ನ ನಾನು ಕಟ್ ಮಾಡಿಲ್ಲ. ಎಲ್ಲರೂ ಲೈನಿಂಗಲ್ಲೇ ಕಟ್ ಮಾಡ್ತಾರೆ. ನಾನು ಇದು ಹೊಸ ಮೆಥಡಲ್ಲಿ, ಅಂದರೆ ಹೊಸ ಮೆಥಡ್ಗಿಂತ ನಾನು ಯಾವ ಥರ ಕಟಿಂಗ್ ಮಾಡಿ ಮಾರ್ಕ್ ಮಾಡ್ತೀನೋ ಆ ಥರ ಇದನ್ನು ಮಾಡಿದ್ದೀನಿ. ಕಸ್ಟಮರು ಸಹ ಹೇಳಿದ್ದಾರೆ ಫಿಟ್ಟಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಗೈಸ್. ನೋಡಿ ಈಗ ಲೈನಿಂಗ್ನು ಬ್ಲೌಸ್ ಪೀಸ್ನ ಹಾಕ್ಕೊಂಡು ಸ್ಟಿಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಬರೋ ಬಟ್ಟೆನ ಟ್ರಿಮ್ ಮಾಡ್ಕೊಬೇಕು ಗೈಸ್. ಹೊಸದಾಗಿ ಕಲಿಯೋರಿಗೆ ನಾನು ಹೇಳ್ಕೊಡ್ತಾ ಇರೋದು, ಮತ್ತೆ ಹೇಳ್ತಾಯಿದ್ದೀನಿ ಅಂತ ತಪ್ಪು ತಿಳಿಬೇಡಿ. ನೋಡಿ ಸ್ಟಿಚ್ ಎಲ್ಲ ಆದಮೇಲೆ ನ್ಯಾಚ್ ಹಾಕ್ಕೊಬೇಕು. ನ್ಯಾಚ್ ಹಾಕೋದ್ರಿಂದ ನಮಗೆ ಶೇಪ್ ಅನ್ನೋದನ್ನ ಟರ್ನ್ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಗೈಸ್. ಅದಕ್ಕೋಸ್ಕರ ನಾವು ನ್ಯಾಚ್ ಹಾಕಬೇಕು. ಈಗ ಲೈನಿಂಗ್ ಮೇಲೆ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಬೇಕು. ಲೈನಿಂಗ್ ಮೇಲೆ ಹಾಕೋದ್ರಿಂದನೂ ಸಹ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ನಾನು ಯಾವ ಥರ ಸ್ಟಿಚ್ ಹಾಕ್ತಾಯಿದ್ದೀನೋ ಇದೇ ಥರನೇ ಸ್ಟಿಚ್ ಮಾಡ್ಕೊಬೇಕು. ಯಾವಾಗೂ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಸ್ಟಿಚ್ ಎಲ್ಲ ಆದಮೇಲೆ ಈಗ ಟರ್ನ್ ಮಾಡಿಕೊಂಡು ನೋಡಿ ಗೊತ್ತಾಗ್ತಾ ಇದೆ ಗೈಸ್. ಟರ್ನ್ ಮಾಡಿದ ತಕ್ಷಣವೇ ಅದು ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಟಾಪಲ್ಲಿ ಒಂದು ಸ್ಟಿಚ್ ಹಾಕ್ಕೊಬೇಕು ಗೈಸ್. ಅದು ನೋಡಿ ಯಾವ ಥರ ಹಾಕ್ತಾಯಿದ್ದೀನಿ ಅಂತ ಗೊತ್ತಾಗಬಾರ್ದು ಗೈಸ್. ನಾವು ಟಾಪ್ ಮೇಲೆ ಸ್ಟಿಚ್ ಹಾಕಿದ್ದೀವಿ ಬ್ಲೌಸ್ ಪೀಸ್ ಮೇಲೆ ಅಂತ. ಗೋಲ್ಡ್ ಕಲರು ಜೆರಿ ಕಲರ್ ಬಂದಿರುತ್ತಲ್ಲ ಗೈಸ್, ಅದು ಎರ್ಜಿಗೆ ನಾವು ಮ್ಯಾಚಿಂಗ್ ಥ್ರೆಡ್ಡನ್ನು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಕಾಣ್ತಾ ಇದೆಯಾ ನೋಡಿ ಗೈಸ್. ಈ ರೀತಿ ಮಾಡಿದಾಗ ನಮಗೆ ಬ್ಯಾಕ್ ನೆಕ್ ಅನ್ನೋದು ನೀಟಾಗಿ ಬರುತ್ತೆ. ಎಲ್ಲೂ ಶೋಲ್ಡ್ರ್ ಡ್ರಾಪ್ ಆಗಲ್ಲ ಗೈಸ್. ನೋಡಿ ಬ್ಯಾಕು ರೆಡಿಯಾಗಿದೆ. ಈಗ ಬಾಟಮು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಬ್ಯಾಕ್ ಬಾಟಮ್ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನಾವು ಯಾವಾಗ ಬ್ಯಾಕ್ ನೆಕ್ ಮಾಡಿಕೊಂಡು ಬಾಟಮ್ ಲಾಸ್ಟಲ್ಲಿ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು ಬಾಟಮನ್ನ ಟಾಪ್ ಸೈಡ್ ಸ್ಟಿಚ್ ಬರ್ದಂಗೆ ಅದನ್ನು ತೋರಿಸಿದ್ದೀನಿ, ಈ ಥರನೂ ತೋರಿಸಿದ್ದೀನಿ. ನಾವು ಹೊಲಿಯೋ ಮೆಥಡು ಯಾವ ಥರ ಇರುತ್ತೆ ಅಂತ ನಾವು ನೋಡಿಕೊಂಡು ನಾವು ಸ್ಟಿಚ್ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಗೈಸ್. ನೋಡಿ ಲೈನಿಂಗ್ನು ಬ್ಲೌಸ್ ಪೀಸ್ನು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬರೋ ವೇಸ್ಟ್ನ ಕಟ್ ಮಾಡ್ಕೊಬೇಕು. ಕಟ್ ಮಾಡಾದ್ಮೇಲೆ ನೋಡಿ ಗೈಸ್, ನೋಡಿ ಬ್ಯಾಕ್ ನೆಕ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನಾವು ಮಾಡಿದಾಗ ನಮಗೆ ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗಲ್ಲ ಗೈಸ್. ಕಾಣ್ತಾ ಇದೆಯಾ ಗೈಸ್. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.